ಒಂದೂರಿನಲ್ಲಿ ರಮೇಶ್ ಅನ್ನುವ ಒಬ್ಬ ವ್ಯಕ್ತಿ ಬಾಳ್ತಾ ಇದ್ದ. ಅವನ ಹೆಂಡತಿ ಹೆಸರು ರಮ್ಯಾ, ಅವನ ಮಗಳ ಹೆಸರು ಕೀರ್ತಿ ಹಾಗೂ ಅವನ ಮಗನ ಹೆಸರು ಬಾಲು. ಅವ್ರು ಎಲ್ರೂ ಕೂಡ ತುಂಬಾನೇ ಬಡವರಾಗಿದ್ರು. ಆ ಊರಿನವರು ಯಾರಿಗೂ ಕೂಡ ಮನೆಗಳು ಇಲ್ಲ. ಆ ಬೀದಿಯಲ್ಲಿ ಇದ್ದವರು ಎಲ್ರೂ ಚಿಕ್ಕ ಚಿಕ್ಕ ಗುಡಾರಗಳನ್ನ ಹಾಕೊಂಡು ಅದರಲ್ಲೇ ಬಾಳ್ತಾ ಇದ್ರು. ರಮ್ಯಾ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಇವತ್ತು ವಾಪಸ್ ಬರಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಮನೇಲಿ ಯಾವುದೇ ಸಾಮಾನಿಲ್ಲ, ಎಲ್ಲಾನು ತಗೊಂಡ್ಬಂದು ಕೊಟ್ಬಿಟ್ಟು ಹೋಗ್ಬೋದಲ್ವಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ಮಕ್ಕಳು ಎಚ್ಚರವಾಗ್ತಾರೆ, ಹಸ್ವಾಗ್ತಿದೆ ಅಂತ ಹೇಳ್ತಾರೆ. ಮನೆಯಲ್ಲಿ ಏನಾದ್ರೂ ಇದ್ರೆ ತಾನೇ ನಾನು ಅಡ್ಗೆ ಮಾಡಿ ಕೊಡಕ್ಕಾಗುತ್ತೆ. ಅರೆ, ಮನೆಯಲ್ಲಿ ಏನು ಇಲ್ಲ ಅನ್ನುವ ವಿಷಯನೇ ನಾನು ಮರ್ತೋದೆ. ಸರಿ ಇರೋ, ಇವಾಗ್ಲೇ ಹೋಗಿ ಎಲ್ಲಾನು ತಗೊಂಡ್ ಬರ್ತೀನಿ. ಹಾಗೆ ರಮೇಶ್ ಪಕ್ಕದಲ್ಲಿರುವ ಅಂಗಡಿಗೆ ವಸ್ತುಗಳನ್ನ ತಗೊಂಡ್ ಬರೋದಕ್ಕೋಸ್ಕರ ಹೋದ. ಆವಾಗ ಆ ಅಂಗಡಿಲಿದ್ದ ವ್ಯಾಪಾರಿ ರಮೇಶ್ ಹತ್ರ ಈ ರೀತಿ ಕೇಳ್ದ. ನೀನು ಆ ಪಕ್ಕದ ಬೀದಿ ಅಂತಾನೆ? ಬೇಗನೆ ನೀವು ಆ ಬೀದಿನ ಖಾಲಿ ಮಾಡ್ಬೇಕಾಗಿರುತ್ತೆ. ಏನ್ ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಯಾಕೆ ಈ ರೀತಿಯಲ್ಲಿ ಹೇಳ್ತಾ ಇದ್ದೀರಾ? ಅದೆಲ್ಲ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸರಿ, ಏನ್ ವಸ್ತು ಬೇಕೋ ಎಲ್ಲಾನು ತಗೊಂಡು ಬಾಕಿ ಹಣ ಎಲ್ಲಾನು ಕೊಟ್ಬಿಟ್ಟು ಹೋಗಪ್ಪ ನೀನು. ಏನಿದು, ಯಾಕೆ ಎಲ್ಲ ಬಾಕಿ ಹಣನೂ ಕೇಳ್ತಾ ಇದ್ದೀರಾ? ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅರ್ಥ ಆಗ್ತಿಲ್ಲ. ಅದೆಲ್ಲ ಹೋಗ್ತಾ ಹೋಗ್ತಾ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ. ಬೇಗ ನಿಮ್ ಜನರನ್ನ ಬೇರೆ ಜಾಗನ ನೋಡ್ಕೊಳಕ್ ಹೇಳಪ್ಪ. ಹಾಗೆ ಆ ಅಂಗಡಿಯವನು ರಮೇಶ್ ಹತ್ರ ಹೇಳ್ದ. ರಮೇಶ್ಗೆ ಏನೂ ಅರ್ಥ ಆಗ್ಲಿಲ್ಲ. ಅವನು ಬಾಕಿ ಹಣ ಎಲ್ಲಾನು ಕಟ್ಟಿ ಮನೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ತಗೊಂಡ್ ಬಂದ. ಏನ್ರಿ ಆಯ್ತು? ಏನೋ ಬೇಜಾರಲ್ಲಿ ಇರೋ ತರ ಇದೆ. ಆ ಸೂಪರ್ ಮಾರ್ಕೆಟ್ ಓನರ್ ಇದ್ದಾರೆ ಅಲ್ವಾ, ಅವರು ಬಾಕಿ ಹಣ ಎಲ್ಲ ಕೊಟ್ಬಿಟ್ಟು ಹೋಗು ಅಂತ ಹೇಳಿದ್ರು. ಬೇಗನೆ ನಿಮ್ ಬೀದಿನ ನೀವು ಖಾಲಿ ಮಾಡ್ಬೇಕು ಅಂತಾನೆ ಹೇಳಿದ್ರು. ಅವರು ಆ ರೀತಿ ಯಾಕೆ ಹೇಳಿದ್ರು ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ. ನಮ್ಮ ಬೀದಿಯಲ್ಲಿ ಇರೋರು ಸುಮಾರು ಜನ ಆ ಅಂಗಡಿಯಲ್ಲಿ ಸುಮಾರು ವಸ್ತು ತಗೊಂಡು ಇನ್ನು ಹಣ ಕೊಡ್ಲೇ ಇಲ್ಲ. ಅದು ಕೊಡ್ಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಏನಾದ್ರೂ ಹೇಳಿರ್ಬೋದು. ಹಾಗಂತ ರಮ್ಯಾ ರಮೇಶ್ ಹತ್ರ ಹೇಳ್ತಾ ಇದ್ಲು. ಅಷ್ಟರಲ್ಲಿ ಮಕ್ಕಳಿಬ್ರು ಎದ್ದು ಹೊರಗಡೆ ಬಂದ್ರು. ಅಮ್ಮ, ಇವತ್ತು ನಮಗೆ ರೊಟ್ಟಿ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ದಯವಿಟ್ಟು ನಮಗೋಸ್ಕರ ರೊಟ್ಟಿ ಮಾಡಿ ಕೊಡ್ತೀರಾ? ಸರಿ, ನಾನು ಮಾಡ್ತೀನಿ. ನೀವು ಹೋಗಿ ತಯಾರಾಗ್ಬಿಟ್ಟು ಬನ್ನಿ. ಹಾಗೆ ಕೀರ್ತಿ ಬಾಲ ಇಬ್ರು ಸ್ನಾನ ಮಾಡೋದಕ್ಕೋಸ್ಕರ ಹೋದ್ರು. ಈ ಕಡೆ ರಮ್ಯಾ ಮಕ್ಕಳು ಕೇಳಿದ ಹಾಗೆ ರೊಟ್ಟಿಗಳನ್ನ ತಯಾರು ಮಾಡ್ತಾ ಇದ್ಲು. ರಮೇಶ್ ಕೂಡ ತಿಂಡಿ ತಿಂದು ಆಹಾರ ತಗೊಂಡು ಅಲ್ಲಿಂದ ಕೆಲ್ಸಕ್ಕೆ ಹೋದ. ಆದ್ರೆ ರಮೇಶ್ ಮಾತ್ರ ಅಂಗಡಿಯವನು ಹೇಳಿದ ಮಾತು ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಆವಾಗ ಅವನ ಸ್ನೇಹಿತನಾದ ಗೋವಿಂದ ರಮೇಶ್ ಹತ್ರ ಬಂದು ಈ ರೀತಿ ಕೇಳ್ದ. ಏನ್ ರಮೇಶ್, ಏನ್ ಯೋಚನೆ ಮಾಡ್ತಾನೆ ಇದೀಯಾ? ಇವತ್ ಬೆಳಿಗ್ಗೆ ನಾನು ಆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ನಾ, ಅವಾಗ ಅಲ್ಲಿ ಆ ಅಂಗಡಿಯವರು ಬೇಗ ನಿಮ್ ಬೀದಿನ ಖಾಲಿ ಮಾಡ್ಬೇಕು ಅಂತ ಹೇಳಿದ್ರು. ಅವ್ರು ಯಾಕೆ ಆ ರೀತಿ ಹೇಳಿದ್ರು ಅಂತ ಅರ್ಥ ಆಗ್ತಿಲ್ಲ. ಏನೋ ನಮ್ ಬೀದಿನ ಖಾಲಿ ಮಾಡ್ಬೇಕಾ? ಹಾಗಾದ್ರೆ ನಾವೆಲ್ರೂ ಎಲ್ಲಿಗೆ ಹೋಗೋದು? ಯಾಕೆ ಆ ರೀತಿ ಅವ್ರು ಹೇಳ್ತಾ ಇದ್ದಾರೆ? ಹಾಗೆ ಗೋವಿಂದ ಹಾಗೂ ರಮೇಶ್ ಇಬ್ರು ಸುಮಾರು ಹೊತ್ತು ಆ ವಿಷಯದ ಬಗ್ಗೆ ಮಾತಾಡ್ತಿದ್ರು. ಆಮೇಲೆ ರಾತ್ರಿ ಸಮಯ ಕೆಲಸ ಮುಗಿಸ್ಕೊಂಡು ಅವ್ರೆಲ್ರೂ ಮನೆಗ್ ಬಂದ್ರು. ಸ್ವಲ್ಪ ಸಮಯದ ನಂತರ ಆ ಅಂಗಡಿ ಓನರಾದ ರಾಮಾರಾವ್ ಕೂಡ ಆ ಬೀದಿಗೆ ಬಂದ್ರು. ಆ ಬೀದಿಯಲ್ಲಿ ಇದ್ದವ್ರ ಹತ್ರ ಈ ರೀತಿ ಹೇಳಿದ್ರು. ಈ ಜಾಗದಲ್ಲಿ ನಾವು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಬೇಕು ಅಂತ ಇದ್ದೀವಿ. ಈ ಜಾಗದಲ್ಲ? ಅದ್ ಹೇಗೆ ನೀವಿಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ನ ಕಟ್ತೀರಾ? ಈ ಜಾಗದಲ್ಲಿ ನಾವು ಹಲವಾರು ವರ್ಷಗಳಿಂದ ಬಾಳ್ತಾ ಇದ್ದೀವಿ. ಅದು ಅಲ್ಲದೆ ಗೌರ್ಮೆಂಟ್ ಅವರು ಈ ಜಾಗನ ನಮಗೋಸ್ಕರ ಕೊಟ್ಟಿದ್ದಾರೆ. ಹಾಗಿರುವಾಗ ನೀವ್ ಈ ಜಾಗನ ಹೇಗ್ ತಗೊಳ್ತೀರಾ? ಗೌರ್ಮೆಂಟ್ ಇಲ್ಲ, ಏನೂ ಇಲ್ಲ. ಇವಾಗ ಗೌರ್ಮೆಂಟ್ ಅಧಿಕಾರಿಗಳು ನಮ್ ಕೈಯಲ್ಲಿ. ನಾವ್ ಏನ್ ಹೇಳ್ತೀವೋ ಅದನ್ನೇ ಅವ್ರು ಮಾಡೋದು. ಮರ್ಯಾದೆಗೆ ಜಾಗ ಖಾಲಿ ಮಾಡಿ ಹೋಗಿ. ನಾವ್ ಖಾಲಿ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಾವ್ ಯಾರು ಇಲ್ಲಿಂದ ಹೋಗಲ್ಲ, ಎಲ್ರೂ ಇಲ್ಲೇ ಇರ್ತೀವಿ. ನಿಮ್ಮಿಂದ ಏನ್ ಮಾಡಕ್ಕಾಗುತ್ತೋ ನೀವ್ ಮಾಡ್ಕೊಳ್ಳಿ. ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಖಾಲಿ ಮಾಡ್ಬೇಕಾಗುತ್ತೆ. ಅಂದ್ರೆ ನಿಮ್ ಪ್ರಾಣ ಕೂಡ ನಾವ್ ತೆಗಿತೀವಿ. ಹಾಗೆ ರಾಮಾರಾವ್ ಅಲ್ಲಿರುವ ಬಡವರನ್ನ ಬೆದರಿಸ್ತಾ ಇದ್ದ. ಬೇರೆ ಏನೂ ಮಾಡಕ್ಕಾಗದೆ ಸುಮಾರು ಜನ ಅವ್ರವ್ರ ವಸ್ತುಗಳನ್ನ ತಗೊಂಡು ಆ ಜಾಗನ ಖಾಲಿ ಮಾಡಿ ಅಲ್ಲಿಂದ ಹೋಗ್ತಾ ಇದ್ರು. ಏನ್ರಿ ಇದು, ಎಲ್ರೂ ಹೆದರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಹೋಗ್ಬೋದು, ಅವ್ರಿಗೆ ಸುತ್ತಮುತ್ತ ಬಂಧು ಬಳಗ ಇದೆ. ಆದ್ರೆ ನಮಗೋಸ್ಕರ ಯಾರು ಇಲ್ವಲ್ಲ, ನಾವು ಖಾಲಿ ಮಾಡಿ ಎಲ್ಲಿಗೆ ಹೋಗೋದು? ನಮ್ ಹತ್ರ ಇವಾಗ ಬೇರೆ ದಾರಿ ಇಲ್ಲ. ನಮ್ ಪ್ರಾಣನಾದ್ರೂ ನಾವು ಕಾಪಾಡ್ಕೊಳ್ಬೇಕಂದ್ರೆ ತಕ್ಷಣ ಇಲ್ಲಿಂದ ಹೋಗ್ಲೇಬೇಕು. ಆದ್ರೆ ಅಪ್ಪ, ಇದು ಚಳಿಗಾಲ ಅಲ್ವಾ? ಇನ್ನು ಕೆಲವು ದಿನಗಳಲ್ಲಿ ಚಳಿ ತುಂಬಾ ಹೆಚ್ಚಾಗುತ್ತೆ ಅಂತೆ. ಆವಾಗ ನಾವ್ ಎಲ್ಲಿರೋದಪ್ಪ? ಅದ್ರ ಬಗ್ಗೆ ಇವಾಗ ಯೋಚನೆ ಮಾಡಕ್ ಆಗಲ್ಲಮ್ಮ. ನಾವ್ ತಕ್ಷಣ ನಮ್ ಗೂಡಾರನ ಖಾಲಿ ಮಾಡಿ ಇಲ್ಲಿರೋ ಎಲ್ಲ ವಸ್ತುಗಳನ್ನ ತಗೊಂಡ್ ಹೋಗ್ಬೇಕು. ಹಾಗೆ ಬೇರೆ ದಾರಿ ಇಲ್ಲದೆ ರಮೇಶ್ ಅವನ ಕುಟುಂಬವನ್ನ ಕರ್ಕೊಂಡು ಆ ಗೂಡಾರನ ಖಾಲಿ ಮಾಡಿ ಹೊರಟ.
ಹೀಗೆ ದಿನಗಳು ಹೋಗ್ತಾ ಇತ್ತು. ರಾಮಾರಾವ್ ಅವನು ಹೇಳಿದ ಹಾಗೇನೆ ಆ ಜಾಗದಲ್ಲಿ ದೊಡ್ಡ ಕಾಂಪ್ಲೆಕ್ಸ್ನ ಕಟ್ಟಕ್ಕೆ ಶುರು ಮಾಡ್ದ. ಉಳಿದವರು ಎಲ್ರೂ ಕೂಡ ಅಲ್ಲೇ ಅಕ್ಕಪಕ್ಕದಲ್ಲಿರುವ ಅವರವರ ನೆಂಟ್ರ ಮನೆಯಲ್ಲಿ ಹೋಗಿ ಉಳ್ಕೊಂಡ್ರು. ಲೋ ರಮೇಶ್, ನಾನು ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ನನ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ನೀನ್ ಕೂಡ ಎಲ್ಲಾದ್ರೂ ಹೋಗ್ಬಿಡೋ. ಹಾಗಂತ ಹೇಳಿ ಗೋವಿಂದ್ ಅವನ ಕುಟುಂಬವನ್ನ ಕರ್ಕೊಂಡು ಅಲ್ಲಿಂದ ಹೊರಟ. ಹೀಗಿರುವಾಗ ರಮೇಶ್ ಅವನ ಕುಟುಂಬನ ಕರ್ಕೊಂಡು ಎಲ್ಲಿ ಹೋಗುದು ಅಂತ ಗೊತ್ತಿಲ್ಲದೆ ಇದ್ದ. ಅಪ್ಪ ಅಪ್ಪ, ನಮ್ಮನ್ನ ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ವಿ? ಬಾಲು, ನಿನ್ ಪ್ರಶ್ನೆಗಳಿಗೆ ನನ್ನ ಹತ್ರ ಯಾವುದೇ ಉತ್ತರನೂ ಇಲ್ಲ ಕಣೋ. ಹಾಗಂತ ಹೇಳಿ ರಮೇಶ್ ಅವನ ಕುಟುಂಬವನ್ನ ಕರ್ಕೊಂಡು ಸುಮಾರು ದೂರ ನಡ್ಕೊಂಡು ಹೋಗ್ತಾ ಇದ್ದ. ಅಯ್ಯೋ, ನನ್ನಿಂದ ಇನ್ನು ಒಂದ್ ಹೆಜ್ಜೆ ಕೂಡ ಎತ್ತಿಡಕ್ಕಾಗಲ್ಲ ಅಪ್ಪ. ಸ್ವಲ್ಪ ಹೊತ್ತು ನಾವು ಇಲ್ಲೇ ವಿಶ್ರಾಂತಿ ತಗೊಂಡು ಹೋಗೋಣ ಅಪ್ಪ. ಹೌದು, ನಾವು ಸುಮಾರು ದೂರ ನಡ್ಕೊಂಡು ಬಂದಿದೀವಿ ಅಲ್ವಾ? ಈ ಮರದ ಕೆಳಗಡೆನೆ ನಾವು ನಮಗೋಸ್ಕರ ಗೂಡಾರ ಹಾಕೊಳ್ಳೋಣ. ಮಕ್ಳೇ, ನೀವು ಸ್ವಲ್ಪ ಹೊತ್ತು ಆಟ ಆಡ್ತಾ ಇರಿ, ಅಷ್ಟರಲ್ಲಿ ನಾವಿಲ್ಲಿ ಗೂಡಾರ ಹಾಕ್ತೀವಿ. ಹಾಗೆ ಮಕ್ಳಿಬ್ರು ಆಟಾಡ್ತಾ ಇದ್ದಾಗ ರಮೇಶ್ ರಮ್ಯಾ ಇಬ್ರು ಸೇರಿ ಆ ಜಾಗದಲ್ಲಿ ಗೂಡಾರ ಹಾಕಿದ್ರು. ಮಕ್ಳೇ, ಬನ್ನಿ ಮನೆಯೊಳಗಡೆ ಕೂತ್ಕೊಳ್ಳಿ. ರಮ್ಯಾ, ಮಕ್ಳಿಗೋಸ್ಕರ ಬೇಗ ಏನಾದ್ರೂ ಅಡಿಗೆ ಮಾಡು. ಹಾ, ಮಾಡ್ತೀನ್ರಿ. ಆದ್ರೆ ನನಗ್ಯಾಕೋ ತುಂಬಾ ಭಯ ಆಗ್ತಾ ಇದೀರಿ. ಯಾಕೆ? ಇಲ್ಲಿಂದ ಯಾರಾದ್ರೂ ನಮ್ಮನ್ನ ಹೋಗಕ್ ಹೇಳ್ತಾರೆ ಅಂತಾನಾ? ಇಲ್ಲಿ ನಮ್ಮನ್ನ ಓಡ್ಸಕ್ಕೆ ಯಾರು ಇಲ್ವಲ್ಲ. ಆದ್ರೆ ನಾನ್ ಹೆದರ್ತಾ ಇರೋದು ಅದ್ರ ಬಗ್ಗೆ ಯೋಚನೆ ಮಾಡಿ ಅಲ್ಲ. ಇದು ಚಳಿಗಾಲ, ನೋಡಿದ್ರ ಚಳಿ ಹೇಗಿದೆ ಅಂತ. ಅದು ಅಲ್ಲದೆ ಗಾಳಿ ಬೇರೆ ಬೀಸ್ತಾ ಇದೆ. ಈ ಗಾಳಿಗೆ ನಾವು ಹಾಕಿರುವ ಗೂಡಾರ ಸರಿಯಾಗಿರುತ್ತಾ? ಬಾರ ಎಲ್ಲ ಆ ದೇವ್ರ ಮೇಲೆ ಹಾಕೊಳ್ಳೋಣ. ಅವ್ನು ನೋಡ್ತಾ ಇದ್ದಾನೆ ಅಲ್ವಾ, ಅವನೇ ನಮ್ಮನ್ನ ನೋಡ್ಕೊಳ್ತಾನೆ. ಹೋಗು, ಮಕ್ಳಿಗೋಸ್ಕರ ಏನಾದ್ರೂ ಅಡಿಗೆ ಮಾಡಿ ತಗೊಂಡ್ ಬಾ. ಅಮ್ಮ, ನಾನ್ ಕೂಡ ಅಡ್ಗೆ ಮಾಡೋದ್ರಲ್ಲಿ ನಿನಗೆ ಸಹಾಯ ಮಾಡ್ತೀನಿ ಬಾ. ಹಾಗೆ ಕೀರ್ತಿ ರಮ್ಯಾ ಇಬ್ರು ಮನೆಯೊಳಗಡೆ ಹೋಗಿ ಅಡ್ಗೆ ಕೆಲಸ ಶುರು ಮಾಡಿದ್ರು. ಈ ಕಡೆ ಬಾಲು ಹಾಗೂ ರಮೇಶ್ ಇಬ್ರು ಹೊರಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ರು. ಹಾಗೆ ಸ್ವಲ್ಪ ಸಮಯದಲ್ಲಿ ಎಲ್ರೂ ಊಟ ಮಾಡಿ ಮಲ್ಗಿ ನಿದ್ರೆ ಮಾಡಿದ್ರು. ರಾತ್ರಿ ಸಮಯ ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಗಾಳಿ ಜೋರಾಗಿ ಹೊಡಿತಾ ಇದೆ ರೀ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹಾಗೆ ಸ್ವಲ್ಪ ಸಮಯದ ನಂತರ ಜೋರಾಗಿ ಹೊಡಿತಾ ಇದ್ದ ಆ ಗಾಳಿಗೆ ತಡ್ಕೊಳಕ್ಕಾಗದೆ ಅವರ ಗೂಡಾರ ಹಾರ್ಕೊಂಡ್ ಹೋಯ್ತು. ಅಯ್ಯೋ ಅಪ್ಪ, ನಮ್ ಗೂಡಾರ ನೋಡಿ, ಅಲ್ಲಿ ಗಾಳಿಯಲ್ಲಿ ಹಾರಾಡ್ಕೊಂಡು ಹೋಗ್ತಾ ಇದೆ. ಅಯ್ಯೋ, ಅಂದ್ಕೊಂಡಿದೆ ಆಯ್ತು ರೀ. ಇವಾಗ ಮಕ್ಳನ್ನ ಕರ್ಕೊಂಡು ನಾವು ಎಲ್ಲಿಗೆ ಹೋಗೋದು? ಆ ದೇವ್ರಿಗೂ ಕೂಡ ನಮ್ಮೇಲೆ ಕರುಣೆ ಇಲ್ಲ ಅಂತ ಕಾಣಿಸ್ತಿದೆ. ಮಕ್ಳೇ, ಈ ದಿನ ರಾತ್ರಿ ಮಾತ್ರ ಹೇಗಾದ್ರೂ ತಡ್ಕೊಳ್ಳಿ. ನಾಳೆ ಬೆಳಗಾದ್ಮೇಲೆ ನಾನು ಇದಕ್ಕೆ ಬೇರೆ ಏನಾದ್ರೂ ಒಂದು ದಾರಿನ ಹುಡುಕ್ತೀನಿ. ಹಾಗೆ ತುಂಬಾ ಕಷ್ಟದಿಂದ ಆ ದಿನ ರಾತ್ರಿ ಕಳೀತು. ಮರುದಿನ ಬೆಳಿಗ್ಗೆ ರಮೇಶ್ ಅವನ ಕುಟುಂಬವನ್ನ ಕರ್ಕೊಂಡು ಪುನಃ ಅವನ ಪ್ರಯಾಣನ ಮುಂದುವರಿಸ್ದ. ಇವಾಗ್ಲಾದ್ರೂ ನಮಗೆ ಉಳ್ಕೊಳಕ್ಕೆ ಒಂದು ಒಳ್ಳೆ ಜಾಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ರಮ್ಯಾ ದೇವ್ರ ಹತ್ರ ಬೇಡ್ಕೊಂಡ್ಲು. ಅವ್ರೆಲ್ರೂ ನಡ್ಕೊಂಡು ಸುಮಾರು ದೂರ ಹೋಗ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ಕೊನೆಗೆ ಒಂದು ದಟ್ಟವಾದ ಅಡವಿಯೊಳಗಡೆ ಹೋದ್ರು. ಆ ಅಡವಿಯಲ್ಲಿರುವ ಮರಗಳೆಲ್ಲ ತುಂಬಾ ಉದ್ದ ಬೆಳೆದಿತ್ತು. ಅದು ಅಲ್ಲದೆ ತುಂಬಾ ದಪ್ಪನೂ ಇತ್ತು. ಏನಿದು, ಈ ಮರಗಳೆಲ್ಲ ಇಷ್ಟು ದೊಡ್ಡದಾಗಿದೆ? ಇಷ್ಟು ದೊಡ್ಡದಾಗಿರೋ ಮರಗಳನ್ನ ನಾನು ಇಲ್ಲಿವರೆಗೂ ನೋಡಿದೇ ಇಲ್ಲ. ಹೌದ್ರಿ, ನಾನ್ ಕೂಡ ಇಲ್ಲಿವರೆಗೂ ಇಷ್ಟು ದೊಡ್ಡ ದೊಡ್ಡ ಮರಗಳನ್ನ ನೋಡಿದೇ ಇಲ್ಲ. ಎಲ್ಲ ಮರಗಳು ಕೂಡ ಎಷ್ಟು ದೊಡ್ಡದಾಗಿದೆ. ಹಾಗಂತ ಅಂದ್ಕೊಂಡು ಅವ್ರು ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ರು. ಆವಾಗ ಅಲ್ಲಿ ತುಂಬಾ ದೊಡ್ಡ ಮರ ಒಂದು ಇತ್ತು. ಆ ಮರದ ಕೆಳಗಡೆ ಉಳ್ಕೊಳಕ್ಕೆ ಬೇಕಾಗಿರುವಷ್ಟು ಜಾಗನೂ ಇತ್ತು. ಅರೆ, ಏನಿದು, ಇಷ್ಟು ದೊಡ್ಡ ಓಟೆ ಇದೆ? ಮರಗಳಲ್ಲಿ ಪಕ್ಷಿಗಳು ನುಗ್ಗೋ ತರ ಓಟೆಗಳಿರುತ್ತೆ, ಆದ್ರೆ ಇದೇನು ಮನುಷ್ಯರು ನುಗ್ಗೋ ಅಷ್ಟು ದೊಡ್ಡದಾಗಿದೆ. ಸರಿ ಬನ್ನಿ, ನಾವೆಲ್ರೂ ಒಳಗಡೆ ಹೋಗಿ ನೋಡೋಣ. ಹಾಗೆ ಅವ್ರೆಲ್ರೂ ಸೇರಿ ಕೀರ್ತಿ ಹೇಳಿದ ಹಾಗೆ ಆ ಮರದೊಳಗಡೆ ಹೋಗಿ ನೋಡಿದ್ರು. ಆ ಮರ ತುಂಬಾ ದೊಡ್ಡದು ಅನ್ನೋದ್ರಿಂದ ಅವ್ರೆಲ್ರೂ ಮನೆಯೊಳಗಡೆ ಇದ್ರೂ ಕೂಡ ಅಲ್ಲಿ ಇನ್ನೂ ಸ್ವಲ್ಪ ಜಾಗ ಇತ್ತು. ಅರೆ, ನಿಜವಾಗ್ಲೂ ಕೀರ್ತಿ ಹೇಳಿದಾಗೆ ಈ ಮರ ತುಂಬಾನೇ ದೊಡ್ಡದಾಗಿದೆ. ನಾವ್ ಯಾಕೆ ಈ ಮರವನ್ನೇ ಮನೆಯಾಗಿ ಬದಲಾಯಿಸ್ಕೊಂಡು ಇಲ್ಲೇ ವಾಸ ಮಾಡಬಾರ್ದು? ಅಡಿಗೆ ಮಾಡೋದಂದ್ರೆ ಹೊರಗಡೆ ಮಾಡ್ಕೊಳ್ಬೋದು. ಪಕ್ಕದಲ್ಲಿ ಹೇಗೋ ಒಂದ್ ನದಿ ಇದೆ, ನೀರ್ ಬೇಕಂದ್ರೆ ಅಲ್ಲಿಂದಾನೇ ತಗೊಂಡ್ ಬರ್ಬೋದು. ನೀವ್ ಹೇಳಿದ್ ಕೂಡ ನಿಜಾನೇ ರೀ. ನಾವು ಇಲ್ಲಿ ಬಾಳೋದ್ರಲ್ಲಿ ಯಾವುದೇ ಕಷ್ಟನೂ ಇರಲ್ಲ. ಹಾಗಂತ ಹೇಳಿ ರಮ್ಯಾ ಹಾಗೂ ರಮೇಶ್ ಇಬ್ರು ಸೇರಿ ಆ ಮರವನ್ನ ಕ್ಲೀನ್ ಮಾಡಿದ್ರು. ಹಾಗೆ ಸ್ವಲ್ಪ ಸಮಯದಲ್ಲೇ ಆ ಮರವನ್ನ ಒಂದು ಅಂದವಾದ ಮನೆಯಾಗಿ ಅವರು ತಯಾರು ಮಾಡಿದ್ರು. ಎಲ್ಲದಕ್ಕೂ ಕಾರಣ ಆ ದೇವ್ರೇ. ದೇವ್ರು ಸೃಷ್ಟಿ ಮಾಡಿದ ಈ ಪ್ರಕೃತಿನೇ ಇವಾಗ ನಮಗೋಸ್ಕರ ಒಂದ್ ಮನೆನ ಕೊಟ್ಟಿದೆ. ಹಾಗೆ ರಮೇಶ್ ಕುಟುಂಬ ಆ ಮರದೊಳಗಡೆ ವಾಸ ಮಾಡಕ್ಕೆ ಶುರು ಮಾಡಿದ್ರು. ಚಳಿಗಾಲದಲ್ಲಿ ಆ ಮರದೊಳಗಡೆ ತುಂಬಾನು ಬೆಚ್ಚಗಿರೋದ್ರಿಂದ ಅವ್ರು ಯಾರು ಯಾವುದೇ ಕಷ್ಟನೂ ಇಲ್ಲದೆ ಅಲ್ಲಿ ನೆಮ್ಮದಿಯಿಂದ ನಿದ್ರೆ ಮಾಡ್ತಾ ಇದ್ರು.
ಅಡಿಗೆ ಮಾಡೋದಾದ್ರೆ ಮರದ ಹೊರಗಡೆ ಕೂತ್ಕೊಂಡು ಮಾಡ್ತಾ ಇದ್ರು. ಹಾಗೇನೆ ಪಕ್ಕದಲ್ಲಿರುವ ನದಿಯಿಂದ ಅವ್ರಿಗೆ ನೀರನ್ನ ತಗೊಂಡ್ ಬರ್ತಾ ಇದ್ರು. ಹಾಗೆ ರಮೇಶ್ ಕುಟುಂಬ ಆ ಮರದೊಳಗಡೆ ಯಾವುದೇ ಕಷ್ಟನೂ ಇಲ್ಲದೆ ಸಂತೋಷವಾಗಿ ಬಾಳ್ತಾ ಇದ್ರು. ರಮ್ಯಾ ಹಾಲ್ ವ್ಯಾಪಾರ ಮಾಡ್ತಾ ಇದ್ಲು. ಅವಳ ಹತ್ರ ಸುಮಾರು ಎಮ್ಮೆಗಳು ಹಾಗೂ ಹಸುಗಳು ಇತ್ತು. ಆ ಹಸುಗಳು ಎಮ್ಮೆಗಳು ಕೊಡುವ ಹಾಲನ್ನ ಮಾರಿ ಅವಳು ಹಣ ಸಂಪಾದನೆ ಮಾಡ್ತಾ ಇದ್ಲು. ರಮ್ಯಾಳಿಗೆ ಇಬ್ರು ಮಕ್ಕಳು. ಮಗಳ ಹೆಸರು ಕೀರ್ತಿ, ಮಗನ ಹೆಸರು ಬಾಲು. ರಮ್ಯಾ ತನ್ನ ಇಬ್ರು ಮಕ್ಕಳನ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ಲು. ದಿನದಿಂದ ದಿನಕ್ಕೆ ಇವರ ಗಲಾಟೆ ಜಾಸ್ತಿ ಆಗ್ತಿದೆ. ಆದಷ್ಟು ಬೇಗ ಇವ್ರನ್ನ ಶಾಲೆಗೆ ಸೇರಿಸ್ಬೇಕು. ಇಲ್ಲದಿದ್ರೆ ಇವರಿಬ್ಬರನ್ನ ನನ್ನಿಂದ ನೋಡ್ಲಿಕ್ಕಾಗೋದಿಲ್ಲ. ಹಾಗಂತ ರಮ್ಯಾ ಅವಳ ಗೆಳತಿಯಾದ ಗೋಪಿಕಾಳ ಹತ್ರ ಹೇಳ್ತಾ ಇದ್ಲು. ನೀನು ಕೂಡ ಸ್ವಲ್ಪ ದಿನದಿಂದ ಹಣ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದೀಯಲ್ಲ, ಅದಕ್ಕೆ ನಿನ್ಗೆ ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದೆ. ಏನದು? ಪಟ್ನದಲ್ಲಿ ಒಂದು ದೊಡ್ಡ ಶಾಲೆನ ಕಟ್ಟಿದಾರಂತೆ. ಅದನ್ನ ನೋಡ್ಲಿಕ್ಕೆ ಇಂದ್ರಭವನ ರೀತಿ ಇದೆ ಅಂತೆ. ಅದು ಮಾತ್ರ ಅಲ್ಲ, ನೀನು ಕೂಡ ಇವಾಗ ಹಾಲ್ ಮಾರಿ ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಾ ಇದ್ದೀಯಾ. ಅದರಿಂದನೇ ನಿನಗೆ ಹೇಳ್ತಾ ಇದ್ದೀನಿ, ನಿನ್ನ ಮಕ್ಕಳನ್ನ ಅದೇ ಶಾಲೆಯಲ್ಲಿ ಸೇರಿಸು. ಆ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ಬರ್ತಾರೆ. ಹೌದು, ನೀನ್ ಹೇಳದ್ ಕೂಡ ನಿಜಾನೇ. ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸ್ಬೇಕು. ಸರಿ ಬಾ, ನಾಳೆ ಹೋಗಿ ಶಾಲೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಹಾಗೆ ರಮ್ಯಾ ಹಾಗೂ ಗೋಪಿಕಾ ಇಬ್ರು ಮರುದಿನ ಬೆಳಗ್ಗೆನೆ ಆ ಸ್ಕೂಲಿಗೆ ಹೊರಟು ಹೋದ್ರು. ಅಲ್ಲಿ ಸ್ಕೂಲಲ್ಲಿ ಒಬ್ರು ಪ್ರಿನ್ಸಿಪಲ್ ಕೂತ್ಕೊಂಡಿದ್ರು. ನೀವು ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ. ನೀವು ಕೊಡುವ ಹಣಕ್ಕೆ ನಾವು ನಿಮ್ಮ ಮಕ್ಕಳನ್ನ ತುಂಬಾ ಚೆನ್ನಾಗಿ ಓದಿಸ್ತೀವಿ. ನಾವು ಪಟ್ಟಣದಲ್ಲಿ ಇಲ್ಲ ರೀ, ನಾವು ಗ್ರಾಮದಲ್ಲಿದ್ದೀವಿ. ನಿಮ್ಮ ಶಾಲೆಗೆ ಬರ್ಲಿಕ್ಕೆ ನಾವೇ ಬಸ್ಸಲ್ಲಿ ಬಂದೋ. ನಿಮ್ಮ ಶಾಲೆಗೆ ಮಕ್ಕಳು ಬರ್ಲಿಕ್ಕೆ ಬಸ್ಸಿನ ವ್ಯವಸ್ಥೆ ಏನಾದ್ರೂ ಮಾಡಿಕೊಡ್ತೀರಾ? ಯಾಕೆ ಮಾಡಿಕೊಡೋದಿಲ್ಲ? ಖಂಡಿತ ಮಾಡಿಕೊಡ್ತೀವಿ. ಹೌದು, ನಿಮ್ಮ ಊರು ಯಾವುದು ಅಂತ ಹೇಳಿ ನೋಡೋಣ. ನಮ್ಮ ಊರು ರಾಮಾಪುರ. ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರುತ್ತೆ. ಏನು, ರಾಮಾಪುರನ? ನೀವು ಅಷ್ಟು ದೂರದಿಂದ ಬಂದಿದ್ದೀರಾ? ನಮ್ಮ ಬಸ್ಸು ಅಷ್ಟು ದೂರ ಎಲ್ಲ ಬರೋದಿಲ್ಲ. ಒಂದ್ ಕೆಲ್ಸ ಮಾಡಿ, ನಿಮ್ಮ ಮಕ್ಕಳು ಬರ್ಬೇಕು ಅಂದ್ರೆ ನೀವು ಏನಾದ್ರೂ ವೆಹಿಕಲ್ ಮಾಡಿ. ಆದ್ರೆ ನಾವು ಮಾತ್ರ ನಮ್ಮ ಶಾಲೆ ಕಡೆಯಿಂದ ಯಾವ ಬಸ್ಸನ್ನು ನಿಮ್ಮ ಊರಿಗೆ ಕಳ್ಸೋದಿಲ್ಲ. ಪಾಪ ರಮ್ಯಾ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು. ಆಮೇಲೆ ರಮ್ಯಾ ಗೋಪಿಕಾ ಇಬ್ರು ಕೂಡ ವಾಪಸ್ ಅವರ ಊರಿಗೆ ಹೋದ್ರು. ರಮ್ಯಾ ತುಂಬಾನು ಬೇಜಾರಲ್ಲಿರೋದನ್ನ ನೋಡಿ ಕೀರ್ತಿ ಅವಳ ಹತ್ರ, ಅಮ್ಮ, ಏನಾಯ್ತಮ್ಮ? ಯಾಕೆ ಅಷ್ಟೊಂದು ಚಿಂತೆಯಲ್ಲಿದ್ದೀರಾ? ನಾನು ನಿಮಗೋಸ್ಕರ ಒಂದು ಶಾಲೆನ ನೋಡ್ಲಿಕ್ಕೋದೆ. ಆ ಶಾಲೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಅದು ಪಟ್ಟಣದಲ್ಲಿದೆ. ನಾನು ನಿಮ್ನ ಆ ಶಾಲೆಯಲ್ಲಿ ಸೇರಿಸ್ಬೇಕು ಅಂತ ಇದ್ದೆ. ಆದ್ರೆ ಇವಾಗ ನನಗೆ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಅಷ್ಟು ದೂರದಲ್ಲಿರುವ ಶಾಲೆಗೆ ನಾವು ಯಾಕಮ್ಮ ಹೋಗ್ಬೇಕು? ಇಲ್ಲೇ ಪಕ್ಕದಲ್ಲಿ ಇರುವ ನಮ್ಮ ಊರಲ್ಲಿ ಇರುವ ಶಾಲೆಯಲ್ಲಿ ಸೇರಿಸಿ ಅಮ್ಮ. ನೀವು ಎಂತ ಮಕ್ಕಳು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವು ಇದೇ ಊರಲ್ಲಿ ಹುಟ್ಟಿ ಬೆಳೆದ ಮಕ್ಕಳು. ನಿಮ್ನ ಈ ಶಾಲೆಯಲ್ಲಿ ಸೇರ್ಸಿದ್ರೆ ನೀವು ಶಾಲೆಗೆ ಹೋಗದೆ ಶಾಲೆನ ಬಿಟ್ಟು ಬೇರೆ ಹೊರಗಡೆ ಎಲ್ಲ ಹೋಗಿ ಸುತ್ತಾಡ್ತೀರಾ. ಅದಕ್ಕೆ ನಿಮ್ನ ಪಟ್ಟಣದಲ್ಲಿರುವ ಶಾಲೆಯಲ್ಲಿ ಸೇರಿಸ್ತೀನಿ. ಆದ್ರೆ ಪಟ್ಟಣಕ್ಕೆ ಹೋಗಿ ಓದ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಮ್ಮ? ಹೌದು, ಕಷ್ಟನೇ, ಪರವಾಗಿಲ್ಲ, ಏನಾದ್ರೂ ದಾರಿ ಮಾಡ್ತೀನಿ ನಾನು. ಆದ್ರೆ ನೀವು ಮಾತ್ರ ಪಟ್ಟಣದಲ್ಲಿರುವ ಶಾಲೆಯಲ್ಲೇ ಓದ್ಬೇಕಾಗುತ್ತೆ. ಹಾಗಂತ ರಮ್ಯಾ ಮಕ್ಳ ಹತ್ರ ಹೇಳಿದ್ಲು. ಆ ದಿನ ಇಡೀ ರಮ್ಯಾ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ಲು. ಹಾಗೆ ಯೋಚನೆ ಮಾಡ್ತಿದ್ದಾಗ ಅವಳಿಗೊಂದು ಐಡಿಯಾನು ಸಿಕ್ತು. ಮಕ್ಕಳೇ, ನನಗೆ ಒಂದು ಒಳ್ಳೆ ಆಲೋಚನೆ ಬಂತು. ನೀವು ಪಟ್ಟಣದಲ್ಲಿರುವ ಶಾಲೆಗೇನೆ ಹೋಗ್ತೀರಾ? ಹೌದಮ್ಮ, ಹೇಗೆ ಅಮ್ಮ ಸಾಧ್ಯ? ನಮ್ ಜೊತೆ ತುಂಬಾನೇ ಎಮ್ಮೆಗಳಿದೆ. ನೀವು ಪ್ರತಿದಿನ ಎಮ್ಮೆ ಮೇಲೆ ಕೂತ್ಕೊಂಡು ಶಾಲೆಗೆ ಹೋಗ್ಬೋದು. ಅಯ್ಯೋ ಅಮ್ಮ, ನಾವು ಎಮ್ಮೆ ಮೇಲೆ ಕೂತ್ಕೊಂಡು ಶಾಲೆಗೆ ಹೋದ್ರೆ ಆಮೇಲೆ ಶಾಲೆಯಲ್ಲಿರೋ ಮಕ್ಕಳೆಲ್ಲ ನಮ್ನ ನೋಡಿ ನಗ್ತಾ ಇರ್ತಾರೆ. ಅದರಿಂದ ನಮ್ಗೆ ತುಂಬಾ ನಾಚಿಕೆ ಆಗುತ್ತೆ. ಅಲ್ಲ ಕಣೋ, ನಮ್ಮ ಎಮ್ಮೆನ ನೋಡಿ ನಗ್ಲಿಕ್ಕೆ ಅವ್ರು ಯಾರೋ? ನಮ್ಮ ಎಮ್ಮೆಗಳು ನಮ್ಗೆ ತುಂಬಾ ಹಣ ಸಂಪಾದನೆ ಮಾಡಿ ಕೊಡ್ತಾ ಇದೆ. ಅದನ್ನ ನೋಡಿ ಹೆಮ್ಮೆ ಪಡ್ಬೇಕೆ ಹೊರತು ಅದನ್ನ ನೋಡಿ ನಾಚಿಕೆ ಪಡಬಾರ್ದು. ನಾನು ತೀರ್ಮಾನ ಮಾಡಿದ್ದೀನಿ, ನಾಳೆಯಿಂದ ನೀವು ಎಮ್ಮೆ ಮೇಲೆನೆ ಶಾಲೆಗೆ ಹೋಗ್ಬೇಕು. ಹಾಗೆ ರಮ್ಯಾ ಹೇಳಿದನ್ನ ಕೇಳಿ ಕೀರ್ತಿ ಬಾಲು ಇಬ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಏನೋ ಅಮ್ಮ ಹೀಗೆ ಹೇಳ್ತಿದ್ದಾರೆ, ನನಗೆ ಮೊದಲೇ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಅದ್ರಲ್ಲೂ ಎಮ್ಮೆ ಮೇಲೆ ಶಾಲೆಗೆ ಹೋಗೋದಂದ್ರೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಾವು ಒಂದೆರಡು ದಿನ ಶಾಲೆ ಹೇಗಿದೆ ಅಂತ ನೋಡೋಣ. ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಆಗದಿದ್ರೆ ಹೋಗೋದ್ ಬೇಡ.
ಹಾಗೆ ಬಾಲು ಕೀರ್ತಿ ಇಬ್ರು ಸೇರಿ ಸ್ಕೂಲಿಗೆ ಹೋಗ್ಬೇಕು ಅಂತ ನಿರ್ಧಾರನೂ ಮಾಡಿದ್ರು. ಮರುದಿನ ಬೆಳಿಗ್ಗೆ ರಮ್ಯಾ ಇಬ್ರು ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಅವರನ್ನ ಒಂದು ಎಮ್ಮೆ ಹತ್ತಿರ ಕರ್ಕೊಂಡು ಹೋದ್ಲು. ಇಲ್ಲಿ ನೋಡು ಎಮ್ಮೆ, ನಿನ್ನ ನಂಬಿನೇ ನನ್ನ ಮಕ್ಕಳನ್ನ ನಿನ್ ಜೊತೆ ಶಾಲೆಗೆ ಕಳಿಸ್ತಾ ಇರೋದು. ನೀನೇ ಅವ್ರನ್ನ ಹುಷಾರಾಗಿ ಶಾಲೆ ಕರ್ಕೊಂಡೋಗ್ಬೇಕು. ಹಾಗಂತ ಎಮ್ಮೆ ಹತ್ತಿರ ಹೇಳಿದ್ಲು ರಮ್ಯಾ. ಎಮ್ಮೆ ಸರಿ ಅಂತ ತಲೆ ಅಲ್ಲಾಡಿಸ್ತು. ಆಮೇಲೆ ರಮ್ಯಾ ಮಕ್ಳಿಬ್ರನ್ನ ಎಮ್ಮೆ ಮೇಲೆ ಕೂರ್ಸಿದ್ಲು. ಆ ಎಮ್ಮೆ ಅವರಿಬ್ರನ್ನ ಜೋಪಾನವಾಗಿ ಕರ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಅವರು ಊರೊಳಗಡೆ ಹೋಗ್ತಾ ಇದ್ದಾಗ ಊರಿನವರು ಆ ದೃಶ್ಯವನ್ನ ನೋಡಿ ತುಂಬಾನು ಆಶ್ಚರ್ಯ ಪಡ್ತಾ ಇದ್ರು. ಏನೋ ಬಾಲು, ಎಲ್ರೂ ನಮ್ನ ನೋಡಿ ನಗ್ತಾ ಇದ್ದಾರೆ. ಮತ್ತೆ ಇನ್ನೇನಕ್ಕ, ಎಮ್ಮೆ ಮೇಲೆ ಶಾಲೆಗೆ ಹೋದ್ರೆ ಎಲ್ರೂ ನಮ್ಮನ್ನೇ ನೋಡ್ತಾರೆ. ನೀನು ಅವ್ರ ಪಕ್ಕ ತಿರುಗ್ಲೇಬೇಡ. ಹಾಗೆ ಕೀರ್ತಿ ಬಾಲು ಇಬ್ರು ಎಮ್ಮೆ ಮೇಲೆ ಹತ್ತಿ ಪಟ್ಟಣದಲ್ಲಿರುವ ಸ್ಕೂಲಿಗೆ ಹೋದ್ರು. ಸ್ಕೂಲಲ್ಲಿ ಇಳಿದು ಅವ್ರ ಎಮ್ಮೆ ಹತ್ರ ಈ ರೀತಿ ಹೇಳಿದ್ರು. ಇಲ್ಲಿ ನೋಡು ಎಮ್ಮೆ, ನಾವು ಸ್ಕೂಲಿಗೆ ಹೋಗಿ ಬರ್ತೀವಿ. ನೀನು ಇಲ್ಲೇ ಯಾವ್ದಾದ್ರೂ ಮರದ ಕೆಳಗೆ ಮಲ್ಕೋ. ನಾವು ಬರುವ ತನಕ ಎಲ್ಲಿಗೂ ಹೋಗ್ಬಾರ್ದು. ನಾವು ಸ್ಕೂಲ್ ಮುಗಿಸಿ ಬೇಗ ಬಂದ್ಬಿಡ್ತೀವಿ. ಹಾಗೆ ಬಾಲು ಹೇಳಿದನ್ನ ಕೇಳಿ ಎಮ್ಮೆ ಸರಿ ಅಂತ ಹೇಳಿತ್ತು. ಆಮೇಲೆ ಅಲ್ಲೇ ಇದ್ದ ಒಂದು ಆಲದ ಮರದ ಕೆಳಗಡೆ ಹೋಗಿ ವಿಶ್ರಾಂತಿ ತಗೊಳ್ತಾ ಇತ್ತು. ಹೀಗಿರುವಾಗ ಬಾಲು ಕೀರ್ತಿನ ನೋಡಿ ಆ ಸ್ಕೂಲ್ ಮಕ್ಕಳು ಹೀಗೆ ಹೇಳಿದ್ರು. ಲೇ, ನಾನ್ ಹೇಳ್ದೆ ಅಲ್ವಾ ಕಣೋ, ಎಮ್ಮೆಯಲ್ಲಿ ಶಾಲೆಗೆ ಬರ್ತಿದ್ದಾರೆ ಅಂತ. ಅದು ಇವ್ರೇ. ಹೌದಾ? ಚೀಚಿ, ಯಾರಾದ್ರೂ ಎಮ್ಮೆ ಮೇಲೆ ಶಾಲೆಗೆ ಬರ್ತಾರಾ? ನನಗೆ ಇವ್ರನ್ನ ನೋಡುವಾಗ ನಗು ಬರ್ತಿದೆ. ಹಾಗೆ ಮಕ್ಕಳೆಲ್ಲರೂ ಸೇರಿ ಕೀರ್ತಿ ಹಾಗೂ ಬಾಲುನ ತುಂಬಾನೇ ತಮಾಷೆ ಮಾಡಿದ್ರು. ಆದ್ರೂ ಪಾಪ ಕೀರ್ತಿ ಬಾಲು ಆ ಮಕ್ಕಳನ್ನ ಏನೂ ಹೇಳಲೇ ಇಲ್ಲ. ಹೀಗಿರುವಾಗ ಸ್ಕೂಲ್ ಸಮಯನೂ ಮುಗಿದೋಯ್ತು. ಪುನಃ ಕೀರ್ತಿ ಬಾಲು ಇಬ್ರು ಅವರ ಎಮ್ಮೆ ಮೇಲೆ ಕೂತ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ರು. ರಾಜು ಹಾಗೂ ಪ್ರಿಯಾ ಅವ್ರ ಕಾರಲ್ಲಿ ಕೂತ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಡ್ರೈವರ್ ಮಾಮ, ಸ್ವಲ್ಪ ಕಾರ್ ನಿಲ್ಸಿ. ಏ ಪ್ರಿಯಾ, ನನ್ಗೆ ಹೇಳ್ದೆ ಅಲ್ವಾ, ಎಮ್ಮೆ ಮೇಲೆ ಸ್ಕೂಲಿಗೆ ಬರೋರು ಇವ್ರೇ. ಇವ್ರನ್ನ ಸಾಧಾರಣವಾಗಿ ನೋಡಿದ್ರೆ ನಮಗೆ ನಗು ಬರುತ್ತೆ. ಹಾಗಿರುವಾಗ ಎಮ್ಮೆ ಮೇಲೆ ಶಾಲೆಗೆ ಬಂದ್ರೆ ನಗು ಬರದೇ ಇರುತ್ತಾ? ಅರೆ, ನಮ್ನ ನೋಡಿದ್ರೆ ನಿಮ್ಗೆ ಜೋಕರ್ ತರ ಕಾಣುತ್ತಾ? ಯಾಕೆ ನಮ್ನ ನೋಡಿ ನಗ್ತಾ ಇದ್ದೀರಾ? ನಮ್ಮನ್ನು ನೋಡಿ ನಗುವುದಕ್ಕೂ ಮೊದಲು ನೀವೇಗಿದ್ದೀರಾ ಅಂತ ನಿಮ್ನ ನೀವು ನೋಡ್ಕೊಳ್ಳಿ. ನಮ್ಮ ಎಮ್ಮೆ ಬಗ್ಗೆ ನಿನಗೆ ಗೊತ್ತಿಲ್ಲ. ನಮ್ಮ ಎಮ್ಮೆಯಿಂದನೇ ನಾವಿವತ್ತು ಶಾಲೆಗೆ ಬರ್ತಾ ಇರೋದು. ನಾವು ಹಳ್ಳಿಯಲ್ಲಿ ಇದ್ರೂ ಕೂಡ ನಮ್ಮ ಎಮ್ಮೆ ನಮಗೆ ಎಷ್ಟು ಹಣವನ್ನು ಸಂಪಾದನೆ ಮಾಡಿ ಕೊಟ್ಟಿದೆ ಅಂತ ಗೊತ್ತಾ? ನಿಮ್ಮ ಎಮ್ಮೆ ಎಷ್ಟೇ ಚೆನ್ನಾಗಿದ್ರು ನಮ್ಮ ಕಾರಿನ ಮುಂದೆ ಓಡಕ್ಕಾಗುತ್ತಾ? ಹಾಗೆ ರಾಜು ಹಾಗೂ ಪ್ರಿಯಾ ಕೀರ್ತಿ ಬಾಲು ಇಬ್ರನ್ನ ತುಂಬಾನೇ ತಮಾಷೆ ಮಾಡಿ ಅಲ್ಲಿಂದ ಹೋದ್ರು. ಮರುದಿನ ಬೆಳಗ್ಗೆ ಕೀರ್ತಿ ಬಾಲು ಇಬ್ರು ಅವರ ಎಮ್ಮೆ ಮೇಲೆ ಕೂತ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ರು. ಹೀಗಿರುವಾಗ ಅವ್ರ ಪಕ್ಕದಲ್ಲಿ ರಾಜು ಹಾಗೂ ಪ್ರಿಯಾ ಇಬ್ರು ಅವರ ಕಾರ್ನಲ್ಲಿ ಕೂತ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ರು. ರಾಜು ಹಾಗೂ ಪ್ರಿಯಾ ಇಬ್ರು ಕಾರಲ್ಲಿ ಕೂತ್ಕೊಂಡು ಎಮ್ಮೆ ಮೇಲೆ ಹೋಗ್ತಾ ಇರುವ ಕೀರ್ತಿ ಬಾಲುನ ತಮಾಷೆ ಮಾಡ್ತಾ ಇದ್ರು. ಅಯ್ಯೋ, ಕಾರಲ್ಲಿ ಬ್ರೇಕ್ ಸಿಗ್ತಾ ಇಲ್ವಲ್ಲ. ಏನು, ಕಾರಲ್ಲಿ ಬ್ರೇಕ್ ಸಿಗ್ತಾ ಇಲ್ವಾ? ಕಾಪಾಡಿ, 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 ಯಾರಾದ್ರೂ ಕಾಪಾಡಿ, ಕಾರಲ್ಲಿ ಬ್ರೇಕ್ ಸಿಗ್ತಾ ಇಲ್ಲ. ಏನು, ಕಾರಲ್ಲಿ ಬ್ರೇಕ್ ಹಿಡಿತಾ ಇಲ್ವಾ? ಅಯ್ಯೋ, ಅವ್ರನ್ನ ಹೇಗಾದ್ರೂ ಕಾಪಾಡ್ಬೇಕು. ಇಲ್ಲಿ ನೋಡು ಎಮ್ಮೆ, ಆ ಕಾರಿನ ಮುಂದೆ ಹೋಗಿ ನಿಂತ್ಕೋ. ಆವಾಗಾದ್ರೂ ಆ ಕಾರ್ ನಿಲ್ಲುತ್ತಾ ಅಂತ ನೋಡೋಣ. ಹೋಗು, ವೇಗವಾಗಿ ಓಡಿ ಹೋಗಿ ಅಡ್ಡ ನಿಲ್ಲು. ಹಾಗೆ ಬಾಲು ಹೇಳಿದ್ರಿಂದ ಎಮ್ಮೆ ಸ್ವಲ್ಪ ದೂರ ಹೋಗಿ ಕಾರ್ಗೆ ಅಡ್ಡ ನಿಂತ್ಕೊಳ್ತು. ಆವಾಗ ಕಾರ್ ಎಮ್ಮೆಗೆ ಡಿಕ್ಕಿ ಹೊಡೆದು ಅಲ್ಲೇ ನಿಂತ್ಕೊಳ್ತು. ಹಾಗೆ ಆ ಎಮ್ಮೆಯಿಂದ ಕಾರಿನಲ್ಲಿ ಇದ್ದವರು ಎಲ್ರೂ ಕೂಡ ತಪ್ಪಿಸ್ಕೊಂಡ್ರು. ಬಾಲು, ನಿನ್ನ ಎಮ್ಮೆಯಿಂದನೇ ಇವತ್ ನಾವು ಜೀವಂತವಾಗಿ ಬದುಕಿದೀವಿ. ಇದಿಲ್ಲದಿದ್ರೆ ನಮ್ಮ ಜೀವನೇ ಉಳಿತಾ ಇರ್ಲಿಲ್ಲ. ಬಾಲು ಹೇಳೋದು ನಿಜಾನೇ. ನಾವು ನಿನ್ನ ಎಮ್ಮೆನ ಕೇವಲವಾಗಿ ಮಾತಾಡ್ಬಿಟ್ಟು ಇನ್ ಮುಂದೆ ನಾವು ಮಾತಾಡಲ್ಲ. ಯಾರನ್ನು ಕೂಡ ಕೇವಲವಾಗಿ ಮಾತಾಡಲ್ಲ. ಹಾಗೆ ರಾಜಪ್ರಿಯ ಇಬ್ರಿಗೂ ಕೂಡ ಬುದ್ಧಿ ಬಂತು. ಹಾಗೆ ಆ ದಿನದಿಂದ ಕೀರ್ತಿ ಬಾಲನ್ನ ಯಾರು ತಮಾಷೆ ಮಾಡ್ತಾನೆ ಇರ್ಲಿಲ್ಲ. ಎಲ್ರೂ ಒಳ್ಳೆ ಗೆಳೆಯರಾಗಿ ಬಾಳ್ತಾ ಇದ್ರು. ಹಾಗೇನೆ ಅವ್ರ ಎಮ್ಮೆ ಜೊತೆನೂ ಅವರು ಸ್ನೇಹದಿಂದ ಇದ್ರು.